ಈ ವೀಣೆಗೂ ನಮ್ಮ ಮಠಕ್ಕೂ ತುಂಬ ಹತ್ತಿರದ ಸಂಬಂಧ ಇದೆ. 39ನೆಯ ಪಟ್ಟದಲ್ಲಿ ವಿರಾಜಮಾನರಾಗಿದ್ದಂತಹ ಪರಮಹಂಸೇತ್ಯಾದಿ ರಾಮಾನುಜ ಮುನಿ ಜೀಯರ್ ಸ್ವಾಮಿಯವರು ವೀಣಾವಾದಕರು. ಅವರು ಪ್ರತಿನಿತ್ಯ ತಿರುನಾರಾಯಣನಿಗೆ ಚಲವನಾರಾಯಣನಿಗೆ ಮಂತ್ರಪುಷ್ಪ ಆಗುವಾಗ ವೀಣೆ ನುಡಿಸ್ತಾ ಇದ್ದರು. ಇವತ್ತಿಗೂ ಆ ವೀಣೆ ಅಲ್ಲಿ ದೇವಸ್ಥಾನದಲ್ಲಿದೆ. ಭಗವಂತನಿಗೆ ವೀಣಾವಾದನ ಆಗಬೇಕು ಅನ್ನೋದಕ್ಕೋಸ್ಕರ 1 ವರ್ಷಗಳ ಕಾಲ ಶ್ರೀರಂಗಕ್ಕೆ ಹೋಗಿ ಅಲ್ಲಿನ ಅರಿಯರ ವೀಣಾವಾದಕರ ಹತ್ರ ವೀಣೆಯನ್ನು ಕಲಿತ್ಕೊಂಡು ಬಂದರು. ಅದಕ್ಕೋಸ್ಕರ ಪ್ರತಿನಿತ್ಯ ಅವರು ನಿಂತು ನುಡಿಸ್ತಾ ಇದ್ದರು. ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಇರಲಿಲ್ಲ, ನಿಂತುಕೊಂಡೇ ನುಡಿಸ್ತಾ ಇದ್ದರು. ಅವರು ಪರಮಪದಿಸೋದಕ್ಕೆ ಮುಂಚೆನೂ ಆ ವೀಣೆಯನ್ನು ತಾವೇ ತರ್ತಾಯಿದ್ರು, ಬೇರೆ ಯಾರ ತಂದು ಕೊಡಿದ್ರೆ ಒಪ್ತಾ ಇರಲಿಲ್ಲ. ತಾಯಾರ ಸನ್ನಿಧಿಯಲ್ಲಿ ಆ ವೀಣೆ ಇರ್ತಾಯಿತ್ತು. ಆ ವೀಣೆಯನ್ನು ತಂದು ಶ್ರುತಿ ಮಾಡಿಕೊಂಡು ಸಂಗೀತ ರಾಮಾಯಣ ಆದಮೇಲೆ ವೀಣೆಯನ್ನು ನುಡಿಸ್ತಾಯಿದ್ರು. ಇವತ್ತಿಗೂ ಅವರ ತಿರುನಕ್ಷತ್ರದ ಸಂದರ್ಭದಲ್ಲಿ ನಾವು ವೀಣಾವಾದನ ಕಚೇರಿಯನ್ನು ಇಲ್ಲಿ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ವೀಣೆ ಯತಿರಾಜಮಠ, ವೀಣೆ ಶಾಸ್ತ್ರ, ವೀಣೆ ಸನ್ಯಾಸಿ ಇಷ್ಟಕ್ಕೂ ಸಂಬಂಧ ಇದೆ.